ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗೆ ಈ ನಿರಂಜನ್ಗಿಂತ ಯಾಕೋ ಈ ನಿರಂಜನ್ ತುಂಬಾ ಇಷ್ಟ ಆಕ್ಚುಲಿ ನನಗೆ ಈ ಯಶೋಗಿಂತ ಪರವಾಗಿಲ್ಲ. ನನಗೆ ಅಲ್ಲಿ ಕ್ರೇಜಿ ಸ್ಟಾರ್ ಮೇಲೆ ಫುಲ್ ಲವ್ ಆಗ್ಬಿಟ್ಟಿದೆ. ಓ ಇಲ್ಲಿ ಮಧ್ಯೆ ನಾನ್ ಬಕ್ರ ನನ್ ಇದ್ರ ಮುಂದೆ ಏನು? ನಮ್ದು ಮುಂದೆ ಅಲ್ಲ ಹಿಂದೆ. ನಮ್ದು ಮುಂದೆ ಹಿಂದೆ ಎಲ್ಲ ಕ್ರೇಜಿನೇ. ನಮ್ಮ ಮನೆ ಗುಬ್ಬಿ ಹಾರು ಹೋಗ್ತಾ ಇತ್ತಲ್ಲ. ಏನ್ ನಗ್ತಮ್ಮ ನೀನು? ನಾನು ಎಲಿಮಿನೇಷನ್ ಸರ್ ಯಾವುದು ಇಲ್ಲ ನಾನು ಎಲಿಮಿನೇಷನ್. ನೀನು ಸೈಡಲ್ಲಿ ಯಾಕೆ ನಿಂತ್ಕೊಂಡೆ? ನಿರಂಜನ್ ಪಕ್ಕದಲ್ಲಿ ಬಂದು ನಿಂತ್ಕೋಬೇಕು. ಅವ್ನು ಡೂಪ್ ಮಾಡಿದ್ಮೇಲೆ ಅವನ್ನೇ ನಿಂತ್ಕೋಬೇಕು. ನೀನು ಎಲ್ಲ ಸೈಡಲ್ಲಿ ನಿಂತ್ಕೊಂಡು ನಾನಿದ್ದೀನಿ ಅಂತ ಅವಾಗ ಬಡ್ಕೋತಿಯಲ್ಲ. ನನಗೆ ನೀವು ಇಷ್ಟ ಸರ್, ಹೆಂಗಾರ ಮಾತಾಡ್ತೀನಿ. ಅದಕ್ಕೆ ಅಲ್ಲಿ ನಿಂತ್ಕೊಳ್ಳೋದು ನಾನು. ಇಲ್ಲ ನನ್ನ ಬಗ್ಗೆ ಹೇಳ್ಬಿಡ್ತೀರಾ, ಕೇಳ್ಬೇಕು ನಿಮ್ಮ ಹತ್ರ. ಸರ್ ಹೇಳಿ ಮೇಡಮ್ ಹೇಳಿ ಅಂತ ನೀವು ಆಮೇಲೆ ಹೇಳ್ಬೇಕು. ಅದು ಚಂದ. ಮಾತಾಡ್ಬೇಕಾಗಿರೋದು ನೀವೇನ್ ಮಾಡಿದ್ರಿ ಅವ್ರೇನ್ ಮಾಡಿದ್ರಿ ಅಂತ ಅಲ್ಲ. ಹ್ಞೂ ಸರ್. ಇವತ್ತು ಅವನು ಒಂದ್ ಮಾತು ಹೇಳ್ದ. ಯಾರೋ ನಿರಂಜನ್ ಏನ್ ಹೇಳ್ದ? ಆಂಕರ್ಗಳಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ಹೇಳ್ದ. ನಾನೊಂದು ಹೇಳ್ತೀನಿ, ಇಲ್ಲಿ ಕೂತಿರೋ ಅಷ್ಟು ಜನ ನಾವೇನಾದ್ರೆ ಟಿವಿಯಲ್ಲಿ ಮೆರೀತಾ ಇದ್ದೀವಿ, ನಮ್ಮನ್ನು ಹೊಗಳ್ತಾ ಇದ್ದೇನೆ ಅಂದ್ರೆ ಅದು ಆಂಕರ್ ಇಂದಾನೆ. ಅವನು 24 ಗಂಟೆ ಅಲ್ಲಿ ನಿಂತ್ಕೊಂಡು ಅವನಲ್ಲಿ ಮುಖದಲ್ಲಿ ಬೇಸರ ತೋರಿಸ್ದೆ ನಮ್ಮ ಮುಖದಲ್ಲಿ ನಗು ಬರ್ಸೋದಕ್ಕೆ ನಮ್ಮನ್ನ ಹೊಗಳಿ ನಮಗೆ ಚಪ್ಪಾಳೆ ಬರೋ ಥರ ಮಾಡೋದೇ ಆಂಕರೇ. ಯಾಕಂದ್ರೆ ನಿನ್ನ ಜೀವನ ಶುರು ಆಗಿದ್ದೆ ನೋವಿಂದ. ಎಲ್ಲಿ ನೋವಿರುತ್ತೋ, ವೇರ್ ದೇರ್ ಇಸ್ ಪೇನ್ ದೇರ್ ಇಸ್ ಶುಡ್ ಬಿ ಎ ಡೆಫಿನೆಟ್ ಸಕ್ಸಸ್ ಅಂಡ್ ಎ ವೆರಿ ಬಿಗ್ ಸಕ್ಸಸ್. ಅದನ್ನ ನೀನು ಅಚೀವ್ ಮಾಡಿದ್ಯಾ. ಚಿಕ್ಕ ವಯಸ್ಸಿಂದ ನಿನ್ನಲ್ಲಿ ಆ ತುಂಟುತನ, ಆ ನೋವಿದೆಯಲ್ಲ, ಅದು ನಿನ್ನನ್ನು ಪ್ರಪಂಚದಲ್ಲಿ ಹುಡ್ಕೊಂಡು ಹೋಗಿದೆ. ನೀನು ಇವತ್ತು ಏನಾರು ಆಗಿದೆ ಅಂದರೆ ಬಿಕಾಸ್ ಆಫ್ ದಟ್ ಪೇನ್. ನಾನು ಇಲ್ಲಿ ಹೇಳೋದು ಒಂದೇ, ಎಲ್ಲ ಪೇರೆಂಟ್ಸು ಒಂದು ಅರ್ಥ ಮಾಡ್ಕೋಬೇಕಾದ್ರೆ, ನೆವರ್ ಸ್ಪಾಯ್ಲ್ ಯುವರ್ ಚಿಲ್ಡ್ರನ್ಸ್ ಫ್ಯೂಚರ್ ಬಿಕಾಸ್ ಆಫ್ ಯುವರ್ ಈಗೋಸ್. ನಿಮ್ಮ ಈಗೋ ಕಟ್ಕೊಂಡು ಮಕ್ಕಳ ಜೀವನ ಹಾಳು ಮಾಡಬಾರ್ದು. ಅವರು ಕೊಡಬೇಕಾಗಿರೋ ಕೊಟ್ಬಿಡಿ, ಅವ್ರಿಗೆ ಪ್ರೀತಿ, ಮಮತೆ, ವಾತ್ಸಲ್ಯ ಎಲ್ಲ ಕೊಡಿ. ಬಟ್ ನೀನು ಅದನ್ನ ಗೆದ್ದಿ ಹೋರಾಡಿ ಬಂದಿದ್ಯಲ್ಲ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ವಿಕ್ಟ್ರಿ. ಇಸ್ ಅ ಲೆಸನ್ ಟು ಸೋ ಮೆನಿ ಪೀಪಲ್. ಇವ್ರ ಫ್ಯಾಮಿಲಿ ಮೆಂಬರ್ಸ್ ಯಾಕೆ ಒಪ್ಲಿಲ್ಲ, ಏನಕ್ಕೆ ಒಪ್ಲಿಲ್ಲ ಅಂದ್ರೆ ಜಸ್ಟ್ ದೇ ಡೋಂಟ್ ಲೈಕ್ ಲವ್ ಅಷ್ಟೇ. ಅಲ್ಲೂ ನೋಡಿ, ಇವ್ರ ಫ್ಯಾಮಿಲಿ ಇರೋದು ಈಗೋನೇ ಅವತ್ತಿಗೆ. ನಾನು ಹೇಳಿದ ಹುಡುಗನ ಮದುವೆ ಆಗ್ಬೇಕು ಅಷ್ಟೇ. ಅವ್ರು ಹೇಳಿದ ಹುಡುಗ ಏನು ದೊಡ್ಡದಾಗ ಏನು ಕಾಪಾಡ್ಬಿಡ್ತಾನೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಅವತ್ತಿಗೆ ಅದು ಕರೆಕ್ಟ್ ಆಗಿರ್ಬೋದು ಅಷ್ಟೇ, ಬಟ್ ಫ್ಯೂಚರ್ ಗೊತ್ತಿರಲ್ಲ ಅವ್ರಿಗೆ. ನಿಮ್ಮಿಬ್ಬರಲ್ಲಿ ಚೆನ್ನಾಗಿರೋದು ಏನಕ್ಕೆ ಅಂದ್ರೆ ಬಿಕಾಸ್ ಯು ಫಾಟ್ ಸೋ ಮಚ್ ಫಾರ್ ಲವ್. ಅದಕ್ಕೆ ನಿಮ್ಮಲ್ಲಿ ಇವತ್ತಿಗೂ ಪ್ರೀತಿ ಉಳ್ಕೊಂಡಿರೋದು. ನೀನು ಇಷ್ಟು ದೂರ ಬಂದು ನಿಂತಿದ್ಯಲ್ಲಪ್ಪ, ನಿನಗೆ ಹ್ಯಾಟ್ಸ್ ಆಫ್ ನಿನ್ನ ಜರ್ನಿಗೆ. ನಿನ್ನ ತುಂಟತನಕ್ಕೆ ಡೆಫಿನೆಟ್ ಆಗಿ ನೀನು ಹುಟ್ಟಿದಾಗಲೇ ತುಂಟತನ ಜೊತೆಲಿ ಹುಟ್ಟಿದೆ. ನೀನು ಚೆನ್ನಾಗಿ ಕಾಣಿಸುತ್ತದು. ಆ್ಯಂಡ್ ಯು ಹ್ಯಾವ್ ಎ ಬ್ಯೂಟಿಫುಲ್ ವೈಫ್, ವೆರಿ ಅಂಡರ್ಸ್ಟ್ಯಾಂಡಿಂಗ್ ವೈಫ್, ಆ್ಯಂಡ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಿಮ್ಮ ಪ್ರೀತಿ ಹೀಗೆ ಇರಲಿ, ಶಾಶ್ವತವಾಗಿ ಇರ್ರಿ, ನಗ್ನಗ್ತಾ ಇರ್ರಿ. ಥ್ಯಾಂಕ್ ಯು ಸರ್. ಕೈ ಕೊಡಿ. ಸರ್, ನಿಮ್ಗೋಸ್ಕರ ಹಾಗೆ ರಚ್ಚೋರ್ಗೋಸ್ಕರ ಒಂದು ಗಿಫ್ಟ್ ತಗೊಂಡ್ಬಂದಿದ್ದೀನಿ. ಈ ವಿಲೈ ತಗೊಂಡ್ಬಂದಿನಿ. ಸೊ ನೀವು ಯಾವಾಗ್ಲೂ ಹಾಡ್ತಾ ಇರಬೇಕು. ನಮ್ಮ ಕಡೆಯಿಂದ ಹಾಗೆ ನಿಮಗೂ ಕೂಡ ಹಾಟ್ ಏರ್ ಬಲೂನ್ ವಿತ್ ಇವಿ ಲೈಫ್ ಬ್ರೇಸ್ಲೆಟ್ ಫ್ರೀ ಆಗಬಾರ್ದು ಅಂತ ಹೇಳ್ಬಿಟ್ಟು ನನ್ನ ನಿರಂಜನ್ ಕಡೆಯಿಂದ ಈ ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಆ್ಯಂಡ್ ರವಿ ಸರ್, ಇಷ್ಟೆಲ್ಲ ನನ್ನ ಬಗ್ಗೆ ಯಾರು ಹೇಳಿಲ್ಲ ಸರ್. ನೀವು ಮನಸಾರ ಹೇಳಿದ್ ನನಗೆ ನಿಜವಾಗ್ಲೂ ಮನಸ್ಸಿಗೆ ತಟ್ಟು. ನಾನು ಯೂಶಲಿ ನನಗೆ ಎಕ್ಸ್ಪ್ರೆಸ್ ಯಾರಿಗೂ ಮಸ್ಕ ಹೊಡಿಯೋದಿಲ್ಲ. ನನಗೆ ನಿನಗೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕಣ್ಣಲ್ಲಿ ಕಣ್ಣಿಟ್ರೆ ಗೊತ್ತಾಗುತ್ತೆ ನನಗೆ ಇವರಲ್ಲಿ ಏನಿದೆ, ಎಷ್ಟು ನೋವಿದೆ ಎಲ್ಲ ಗೊತ್ತಾಗುತ್ತೆ. ದ ಡೇ ಒನ್ ನೀನು ಸ್ಟೇಜಲ್ಲಿ ಎಂಟ್ರ್ ಆದಾಗಲೇ ಗೊತ್ತು. ನಾನು ರಚಿಗೆ ಹೇಳ್ತಾನೆ ಇರ್ತೀನಿ, ದಿಸ್ ಫೆಲೋ ಹ್ಯಾಸ್ ಗಾಟ್ ಸೋ ಮಚ್ ಆಫ್ ಪೇನ್ ಇನ್ಸೈಡ್ and that is why he is able to create so much of humor every second. That's the only way you can forget worries. ನಮ್ಮ ನೋವು ಹೇಳ್ಕೊಳಕ್ಕಾಗಲ್ಲ. ಎಷ್ಟು ಜನ ಹತ್ರ ಹೋಗಿ ಹೇಳ್ತೀರಾ? and especially when you cannot complain about your parents. ಅಪ್ಪನ ಮಗನೋ ಇಲ್ಲ ಅಮ್ಮನ ಹತ್ರ ಹೋಗಿ ತೋರಿಸಿ ನಾವು ಹೇಳೋಕ್ಕಾಗೋದಿಲ್ಲ. ಅವ್ರದ್ದೇನೋ ಕಾರಣ ಇದೆ.
ಬಟ್ ಅದನ್ನು ದಾಟಿ ಆ ವಯಸ್ಸಿಂದ ಇಲ್ಲಿವರೆಗೂ ಬರೋದಿದೆಯಲ್ಲ, ಇಟ್ಸ್ ನಾಟ್ ಎ ಸ್ಮಾಲ್ ಜರ್ನಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಪೇನ್. ನಿಮ್ಮಿಬ್ಬರ ಪ್ರೀತಿಯಲ್ಲೂ ಕೂಡ ಸೋ ಮಚ್ ಆಫ್ ಸ್ಟ್ರಗಲ್, ಸ್ಟ್ಯಾಂಡ್ ಆಗಿದ್ದೀರಲ್ಲ ಇಬ್ಬರು, ಅದು ಕೂಡ ನಿನ್ನ ಲೈಫೇ ಸ್ಟ್ರಗಲ್ ಅಲ್ಲಿ ಬಂದಿದೆ ಎಷ್ಟು ದೂರ. ಇನ್ನು ಮುಂದಕ್ಕಿರೋದೇ ನಿಮ್ಗೆ ಖುಷಿ. ಎಷ್ಟು ಪೇನ್ ಕೊಡ್ತಾನೆ ಅಷ್ಟು ಖುಷಿನ ಜೀವನಕ್ಕೆ. ಇವತ್ತು ನಿಮ್ ಯಜಮಾನ್ರು ಬಂದಿದ್ದಾರೆ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ. ಸೊ ನಿಮ್ ಯಜಮಾನ್ರ ಜೊತೆ ಒಂದು ಸಣ್ಣದಾಗಿ ಒಂದು ಗೇಮ್ ಆಡ್ಸೋಣ ಅಂತ. ಗೇಮ್ ನಿಮ್ ಕೈಯಲ್ಲಿ ಈಗ ಒಂದು ಪಂಚಿಂಗ್ ಗ್ಲೌಸ್ ಇದೆ, ರೋಸಸ್ ಇದೆ. ಗೇಮ್ ತುಂಬಾ ಸಿಂಪಲ್. ನಿಮ್ ಗಂಡನ ಮೇಲೆ ತುಂಬಾ ಕಂಪ್ಲೇಂಟ್ ಇದೆ ಅಂತ ನಮಗ್ ಗೊತ್ತು. ಸ್ಟ್ರಾಂಗ್ ಕಂಪ್ಲೇಂಟ್ಸ್ ನ ಒಂದೊಂದೇ ಹೇಳಿ ಪಂಚ್ ಮಾಡ್ತಾ ಹೋಗಿ, ಅದಾದ್ಮೇಲೆ ಅವ್ರ ಬಗ್ಗೆ ಇರೋ ಒಳ್ಳೊಳ್ಳೆ ಗುಣಗಳನ್ನ ಒಂದೊಂದಾಗೆ ಹೇಳ್ತಾ ಒಂದೊಂದೇ ರೋಸ್ ಕೊಡ್ತಾ ಮುತ್ ಕೊಡ್ಬೇಕು. ಫಸ್ಟ್ ಕಂಪ್ಲೇಂಟ್ ಏನು ಬರ್ಲಿ ಇವಾಗ? ದೊಡ್ಡ ಕಂಪ್ಲೇಂಟು, ತುಂಬಾ ಮೊಬೈಲ್ ಯೂಸ್ ಮಾಡ್ತಾನೆ. ಗುಡ್ಡೆ ಹೇಳ್ತೀನಿ, ನೋಡ್ಕೊಂಡು ನೋಡಿ. ಬೇಗ ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಕಾಗೆ ಹಾರಿಸ್ತಾನೆ. ತುಂಬಾ ಲೇಟ್ ಆಗಿ ಬರ್ತಾನೆ. 2 ನಿಮಿಷ ಅಂತ ಹೇಳ್ಬಿಟ್ಟು 4 ಕವರ್ ಮಾಡಿರ್ತಾನೆ. ತಪ್ಪು ತಪ್ಪು. ಆಯ್ತಾ? ನೆಕ್ಸ್ಟ್ ಕಂಪ್ಲೇಂಟ್, ತುಂಬಾ ಗೊರ್ಕೆ ಹೊಡಿತಾನೆ ಇತ್ತೀಚೆಗೆ. ಅದಕ್ಕೆ ಇದಕ್ಕೆ ಜೋರಾಗಿ ಬೀಳ್ಬೇಕು. ನಿದ್ದೆನೇ ಬರಲ್ಲ. ಅವಾಗ ತಾನೇ ನಿದ್ದೆ ಮಾಡಕ್ ಟ್ರೈ ಮಾಡ್ತೈತೆ. ಅವಾಗ ಗೊರ್ರ ಗೊರ್ರ ಅಂತ ಸ್ಟಾರ್ಟ್. ನಾನಲ್ಲ, ಅವಳೇ ಹೊಡಿಯೋದು. ಅವಳು ಹೊಡಿಯೋದು ಅವಳಿಗೆ ಯಾಕೋ ಆಗತ್ತೆ, ಹಂಗ್ ಹೊಡಿತಾ ನಾನ್ ಪಕ್ಕದಲ್ಲಿ ಇದ್ರು ಆ ಕನ್ನಡಕ ಹಾಕೊಂಡು ಸಖತ್ತಾಗಿರೋ ಫಿಗರ್ಗಳು ಹೋಗ್ತಾ ಇದ್ರೆ ಹಿಂಗ್ ಕಣ್ಣಾಯಿಸ್ತಾನೆ. ಅದಕ್ಕೆ ನೀನ್ ಯಾಕೆ ಹೊಡಿತಾ ಇದೀಯಾ? ನಮ್ಮ ಅಕ್ಕ ಇದ್ದಂಗೆ ಅಂತ ಪ್ರೀತಿಗೆ ನಾನು ಅಲ್ಲಿ ತಪ್ಪಿಸ್ಕೊಳಕ್ ತಿರುಗಿರಿ, ನೀನ್ ಅಲ್ಲೇ ಹೊಡೆದ್ರೆ. ಇತ್ತೀಚೆಗೆ ತುಂಬಾ ಸೋಲೋ ಟ್ರಿಪ್ ಮಾಡ್ತಾ ಇದ್ದಾನೆ. ಅದಕ್ಕೆ ಆಮೇಲೆ ನನ್ನ ಬೈಬಾರ್ದು. ಅದಕ್ಕೆ ಆ ಕೋಪ ನಂಗೆ ನೋಡಕ್ ಇಷ್ಟ ಆಗೋದಿಲ್ಲ. ಅದು ಇಲ್ಲೇ ಬೈತೀನಿ. ಬೈತೀರೇನು? ಎಲ್ಲಿ ಬೈತೀನಿ? ಇಷ್ಟು ಕೋಪ ಮಾಡ್ಕೊಂಡ್ರು ಅವ್ರಿಗೆ ಅದು ನೋಡಕ್ ಆಗಲ್ಲ ಅಂತಿದ್ದಾರೆ. ಕಂಪ್ಲೇಂಟ್ಸ್ ಆಯ್ತು ಯಶ್ ಅವರೇ, ಆದ್ರೆ ಇವಾಗ ಅವ್ರ ಬಗ್ಗೆ ನಿಮ್ಗೆ ಇಷ್ಟ ಆಗೋ ಗುಣಗಳು, ಒಳ್ಳೊಳ್ಳೆ ಗುಣಗಳನ್ನ ಹೇಳ್ತಾ ಒಂದೊಂದೇ ರೋಸ್ ಕೊಟ್ಟು ಮುತ್ ಕೊಡ್ಬೇಕು. 1000 ಇದೆ. ಫಸ್ಟ್ ಆಫ್ ಆಲ್ ನನ್ನ ಲವ್ ಮಾಡಿದ್ದಕ್ಕೆ ಐ ಲವ್ ಯು ಸೋ ಮಚ್. ಮನೇಲಿ ಅಥವಾ ಹೊರಗಡೆ ಎಂಥ ಟೆನ್ಷನ್ ಇರ್ಲಿ, ಏನೇ ಇರ್ಲಿ, ಅದನ್ನ ಮನೆಗ್ ಬಂದು ನನ್ ಮೇಲೆ ಹೇರ್ಸಲ್ಲ. ಮನೆ ಅವೇನು ಹೊರಗಡೆ ಹಂಗಾಯ್ತು ಕಿರಿಕಿರಿ ಅದೆಲ್ಲ ನನ್ ಮುಂದೆ ಇಲ್ವೇ ಇಲ್ಲ. ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಅದಕ್ಕೆ ಹೊರಗಡೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಕೊಂಡ್ ಬಂದ್ರು ಅದ್ರ ನೆಕ್ಸ್ಟ್ ಡೇ ಅದನ್ನ ಪ್ಯಾಚ್ ಅಪ್ ಮಾಡಿ ನಾನು ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಕಲಿಯೋದಿದೆ ಭಯ್ಯ ನಿಮ್ಮ ಹತ್ರ. And I love you so much. Thank you, my dear ಅಮ್ಮ. ತುಂಬಾ ಚೆನ್ನಾಗಿ ನೋಡ್ಕೋತೀಯ. ಥ್ಯಾಂಕ್ ಯು ಸೋ ಮಚ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.